ನಾವೀಗ ಹೋಗ್ತಾ ಇರೋದು ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧವಾಗಿರುವ ಕೇರಳದ ಕೊಟ್ಟಿಯೂರಿಗೆ. ಹಾಯ್ ಗೈಸ್, ವೆಲ್ಕಮ್ ಟು ಧ್ರುಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾವೆಲ್ಲಿ ರೂಮ್ ಮಾಡಿದ್ವಿ ಅಂತ ನೋಡಿದ್ರಿ. ಈಗ ಅಲ್ಲಿಂದ ಚೆಕ್ಔಟ್ ಆಗ್ತಾ ಇದೀವಿ. ಈಗ ಇಲ್ಲಿಂದ ಕೊಟ್ಟಿಯೂರು ಬಂದು 22 ಕಿಲೋಮೀಟರ್ ಇದೆ. ನಾವು ಬೆಳಗಿನ ಜಾವನೇ ಹೊರಟ್ವಿ, 6:30-7 ಗಂಟೆ ಟೈಮಲ್ಲಿ. ಹಾಗಾಗಿ ಫಾಗ್ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಟೈಮ್ ಜರ್ನಿ ತುಂಬ ಕೂಲ್ ಅನಿಸ್ತಾ ಇದೆ. ಇಲ್ಲೆಲ್ಲ ಟೀ ಪ್ಲಾಂಟೇಶನ್ ಮಾಡಿದ್ದಾರೆ. ಈಗ ಕೊಟ್ಟಿಯೂರು ರೈಟಿಗೆ ಹೋಗ್ಬೇಕು ನಾವು. ಮಾನಂದವಾಡಿಯಿಂದ ಕೊಟ್ಟಿಯೂರಿಗೆ 1/2 ಅವರ್ ಜರ್ನಿ ಆಗುತ್ತೆ, 22 ಕಿಲೋಮೀಟರ್ಸು. ರೋಡ್ ಅಂತೂ ನೋಡ್ತಾ ಇರ್ಬೋದು ಎಷ್ಟು ಭಯಂಕರವಾಗಿದೆ ಅಂದರೆ, ನಾವು ಈಗ ಅಪ್ಪಿಂದ ಡೌನಿಗೆ ಇಳಿತೀವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ರೋಡ್ ಅಂತೂ ತುಂಬ ಚಿಕ್ಕದಾಗಿದೆ. ಯಾರು ಪರ್ಫೆಕ್ಟ್ ಡ್ರೈವರ್ಗಳಿರ್ತಾರೆ, ಕರೆಕ್ಟಾಗಿ ಓಡಿಸ್ತಾರೆ ಅಂಥವ್ರು ಮಾತ್ರ ಬನ್ನಿ. ಯಾಕಂದರೆ ಹೋಗ್ಬೇಕಾದ್ರೆ ಹೇಗೋ ಹೋಗ್ಬಿಡ್ತೀವಿ, ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಕ್ಲಚ್ ಪ್ಲೇಟ್ ಎಲ್ಲ ಪ್ರಾಬ್ಲಮ್ ಆಗಿ ಬೇರೆ ಗಾಡಿಗಳಿಗೆಲ್ಲ ತೊಂದರೆ ಆಗಿತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ರೈಟ್ ಸೈಡ್ ನೋಡಿದ್ರೆ ಫುಲ್ಲು ಪಾತಾಳ ಇದೆ. ಹಾಗಾಗಿ ನೀಟಾಗಿ ಪರ್ಫೆಕ್ಟ್ ಡ್ರೈವರ್ಗಳಿದ್ರೆ ಬರ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ ಗಾಡಿ ಓಡಿಸೋದಕ್ಕೆ. ಕ್ಲೈಮೇಟು ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು 1 ಕಿಲೋಮೀಟರ್ ಇದೆ ಟೆಂಪಲ್ಗೆ. ಇಲ್ಲೆಲ್ಲೂ ಪಾರ್ಕಿಂಗ್ ಸಿಗ್ತಾ ಇಲ್ಲ. ಈಗ 1/2 ಕಿಲೋಮೀಟರ್ ಹಿಂದೆ ಪಾರ್ಕಿಂಗ್ ಸಿಕ್ತು, ಪಾರ್ಕ್ ಮಾಡಿದ್ದೀವಿ. ಬನ್ನಿ ಈಗ ಹೋಗೋಣ. ಇದೊಂಥರ ನನಗೆ ಡ್ರೀಮ್ ಕಮ್ ಟ್ರೂ ಅಂತ. ಲಾಸ್ಟ್ ಇಯರೇ ನಾನು ಇಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ಆಗಿರಲಿಲ್ಲ. ಬಟ್ ಈ ಇಯರ್ ಕೂಡ 23rd ಓಪನಿಂಗ್ ಟೈಮ್ಗೆ ಹೋಗಬೇಕು ಅಂದ್ಕೊಂಡೆ, ಅದು ಆಗ್ದಿರ. ಯಾಕಂದರೆ ಲೇಡೀಸಿಗೆ ಬಿಡ್ತಾ ಇರಲಿಲ್ಲ. ಇವತ್ತಿಂದ ಲೇಡೀಸಿಗೆ ಬಿಡ್ತಾ ಇದ್ದಾರೆ 31st. ಸೊ ನಾನು ಬಂದಿದ್ದೀನಿ. ಬನ್ನಿ ನೋಡೋಣ ಎಷ್ಟು ಜನ ಇದ್ದಾರೆ ಏನು ಅಂತ. ರೋಡಲ್ಲಿ ಜನ ನೋಡ್ತಾ ಇದ್ರೆ ತುಂಬ ರಶ್ ಇದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ಯಾರನ್ನೋ ಕೇಳಿದ್ವಿ, ಈಗ ನಿಂತ್ಕೊಂಡ್ರೆ ಸಂಜೆನೆ ದರ್ಶನ ಆಗೋದು ಅಂತಿದ್ದಾರೆ. ಇಲ್ಲಿ ನಿಮಗೆ ಅಕ್ಕೆರೆ ಇಕ್ಕೆರೆ ಅಂತ 2 ದೇವಸ್ಥಾನ ಬರುತ್ತೆ. ಅಕ್ಕೆರೆ ಬಂದ್ಬಿಟ್ಟು ವರ್ಷದಲ್ಲಿ 27 ದಿವಸ ಅಷ್ಟೇ ಓಪನ್ ಇರುತ್ತೆ. ಇಕ್ಕೆರೆ ಬಂದ್ಬಿಟ್ಟು ವರ್ಷ ಪೂರ್ತಿ ಓಪನ್ ಇರುತ್ತೆ. ನಾವೀಗ ಹೋಗ್ಬೇಕಾಗಿರೋದು ಅಕ್ಕೆರೆಗೆ. ನಾವೀಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಹೊಳೆ ಮುಖಾಂತರನೇ ಹೋಗಬೇಕು. ಆ ಕಡೆ ನೋಡಿದ್ರೆ ಅಷ್ಟೊಂದು ಜನ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸ್ಲಿಪ್ಪರ್ಸ್ ಎಲ್ಲ ಬಿಡೋದಕ್ಕೆ ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಕೂಡ ಅವೈಲಬಲ್ ಇದೆ. ತುಂಬ ಬಿಸಿಲಿದ್ರೆ ಸ್ಲಿಪ್ಪರ್ ಹಾಕ್ಕೊಂಡು ಬನ್ನಿ, ಬರೀ ಗಾಲಲ್ಲಿ ನಡೆಯೋಕ್ಕಾಗಲ್ಲ. ನೋಡ್ತಾ ಇರ್ಬೋದು ಎಷ್ಟು ರಶ್ ಇದ್ದಾರೆ ಅಂತ ಅಂದ್ಬಿಟ್ಟು. ಫುಲ್ ಎಂಡ್ವರೆಗೂ ನಿಂತಿದ್ದಾರೆ. ಎಂಟ್ರೆನ್ಸಿಂದ 300 ಮೀಟರ್ಸ್ ಅಷ್ಟೇ ಇರೋದು ದೇವಸ್ಥಾನ, ಆದ್ರೂ ಇಷ್ಟೊಂದು ರಶ್ ಇದೆ. ಯಾಕಂದರೆ 2 ಕಡೆಯಿಂದ ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಆ ಕಡೆಯಿಂದನೂ ಬರ್ತಾ ಇದ್ದಾರೆ, ಈ ಕಡೆಯಿಂದನೂ ಬರ್ತಾ ಇದ್ದಾರೆ. ರಶ್ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ನಮಗೆ ಈ ರಶಲ್ಲಿ ನಿಲ್ಲಕ್ಕಾಗ್ದಿರ ನಾವು ಹೋಗಿ ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ 10 ನಿಮಿಷಕ್ಕೆ ದರ್ಶನ ಮಾಡ್ಕೊಂಡು ಬಂದ್ವಿ. ನಾವು ಮಾರ್ನಿಂಗ್ 8 o'clock ನಿಂತಿರೋದಕ್ಕೆ 3 ಗಂಟೆ ಆಗುತ್ತೆ ದರ್ಶನಕ್ಕೆ ಅಂತ ಹೇಳಿದ್ರು. ಏಜ್ ಆಗಿರೋರು ಮತ್ತು ಸಣ್ಣ ಮಕ್ಳನ್ನ ಕರ್ಕೊಂಬಂದಿರೋರು ಕ್ಯೂ ಅಲ್ಲಿ ನಿಂತು ಬರೋಕ್ಕಾಗಲ್ಲ ಅನ್ನೋರು ಹೊಳೆ ಮುಖಾಂತರ ಹಿಂಗೆ ಬರ್ಬೋದು. ಇಲ್ಲಿ ಬಂದು ಆಫೀಸ್ ಎಲ್ಲಿ ಅಂತಂದರೆ ತೋರಿಸ್ತಾರೆ, ಅಲ್ಲಿ ಟಿಕೆಟ್ ತೊಗೊಂಡು ಡೈರೆಕ್ಟ್ ದರ್ಶನ ಮಾಡ್ಬೋದು. ಇಲ್ಲಿನ ಪದ್ಧತಿ ಕಲ್ಲನ್ನ ತೆಯ್ಯೋದ್ರಿಂದ ಗಂಧ ಬರುತ್ತೆ ಅಂದರು. ನಮಗೂ ಅದು ಅನುಭವ ಆಯಿತು, ಗಂಧ ಬಂತು, ತುಂಬ ಖುಷಿ ಆಯಿತು. ದರ್ಶನ ಮುಗಿಸಿ ಆಚೆ ಬಂದ್ವಿ. ಆನೆ ಎಲ್ಲ ರೆಡಿಯಾಗಿತ್ತು ದೇವರನ್ನ ಕರ್ಕೊಂಡು ಪ್ರದಕ್ಷಿಣೆ ಹಾಕ್ಸೋದಕ್ಕೆ. ಇಲ್ಲಿ ಬಂದು 5 ಸುತ್ತು ಪ್ರದಕ್ಷಿಣೆ ಬರ್ತಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಅಷ್ಟು ಹತ್ರದಿಂದ ನಾವು ನೋಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಹೋಗಿ ದರ್ಶನ ಮಾಡಿ ಆನೆ ದರ್ಶನ ಕೂಡ ಆಯಿತು, ತುಂಬ ಖುಷಿ ಆಯಿತು. ನೋಡಿದ್ರಲ್ಲ ನಮ್ಮ ಕೊಟ್ಟಿಯೂರಿನ ಪಯಣ ಎಷ್ಟು ಚೆನ್ನಾಗಿತ್ತು ಅಂತ. ನೀವು ಎಲ್ಲ ಬರಬೇಕಾದ್ರೆ ನೀರಿನ ಬಾಟ್ಲು ತೊಗೊಂಬನ್ನಿ, ಮಕ್ಳು ಕರ್ಕೊಬರೋರು ತಿಂಡಿ ತೊಗೊಂಡ್ಬನ್ನಿ. ಏಜ್ ಆದವ್ರಿಗಂತೂ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಹುಷಾರಾಗಿ ಬನ್ನಿ, ದೇವ್ರ ದರ್ಶನ ಮಾಡಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾವು ಒಂದು ಸೆಲ್ಫಿ ಎಲ್ಲ ತೊಗೊಂಡ್ವಿ. ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ಸಹ ತೊಗೊಳೋದಕ್ಕಾಗಲಿಲ್ಲ. ಅದಕ್ಕೆ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಇಕ್ಕೆರೆಗೆ ಬಂದು ದರ್ಶನ ಮುಗಿಸಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಕೊಟ್ಟಿಯೂರಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬೆಳಿಗ್ಗೆ 8 ಗಂಟೆಗೆ ದರ್ಶನಕ್ಕೆ ನಿಂತಿರೋದಕ್ಕೆ 3 ಗಂಟೆವರೆಗೂ ಆಗ್ತಿತ್ತು. ಆದರೆ ನಾವು ಮಧ್ಯದಲ್ಲೇ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ.
ತುಂಬಾ ರಶ್ ಇದೆ, ಬರೋರೆಲ್ಲ ನೋಡ್ಕೊಂಡೇ ಬನ್ನಿ. ಯಾರೇ ಆಗಲಿ ಇನ್ನು ಏನಿದ್ರು ಒಂದು ಇವಾಗ ನೋಡಿ ಇವತ್ತು ಭಾನುವಾರ ಅಲ್ವಾ, ಇನ್ನೊಂದು ಒಂದು ವಾರದೊಳಗಡೆ ಪ್ಲಾನ್ ಮಾಡಂಗಿದ್ರೆ ಮಾಡಿ. ಒಂದು ವಾರ ಆದ್ಮೇಲೆ ನೀವು ಮತ್ತೆ ಬರ್ತೀನಿ ಅಂದ್ರೆ ನಿಜವೂ ಆಗಲ್ಲ, ತುಂಬಾನೇ ರಶ್ ಇದೆ. ಈ ಇನ್ಫಾರ್ಮೇಷನ್ ಎಲ್ಲ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.